ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುತ್ತಪ್ಪ ರೇವಣ್ಣ ಅವರ ಮನೆಯಿಂದ, ಈ ಕಡೆ ಧ್ರುವರಾಜ್ ಕೋರ್ಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುತ್ತಪ್ಪ, ನಾವು ಗಮನಿಸ್ತಾ ಇದ್ದೀವಿ, ರೇವಣ್ಣ ದಂಪತಿ ಮನೆಯಲ್ಲಿಯೇ ಇದ್ದಾರೆ. ಏನಾಗುತ್ತೆ ಅನ್ನೋಂತ ಆತಂಕ ಅವರ ಮನೆಯಲ್ಲಿ. ಈಗ ಸದ್ಯ ಏನ್ ನಡೀತಾ ಇದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಏನಂತಂದ್ರೆ ಈಗಾಗಲೇ ಈ ಕುಟುಂಬದವರಿಗೆ ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣವಾಗಿರುವಂತಹ ನಿನ್ನೆವರೆಗೂ ಕೂಡ ನಿರಾಳವಾಗಿದ್ರು. ಆದ್ರೆ ಯಾವಾಗ ಕೋರ್ಟ್ ಈ ಒಂದು ಪ್ರಜ್ವಲ್ ರೇವಣ್ಣ ಈ ಪ್ರಕರಣದಲ್ಲಿ ದೋಷಿ ಅಂತೇಳಿ ರುಜು ಆಯ್ತು, ಆಗಿಂದನೂ ಕೂಡ ಕುಟುಂಬದ ಒಂದು ಸದಸ್ಯರಲ್ಲಿ ಸಾಕಷ್ಟು ಒಂದು ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಜೊತೆಗೆ ನಿನ್ನೆ ಶಿಕ್ಷೆ ಪ್ರಕಟ ಆಗುತ್ತೆ ಅಂತ ಅಂದುಕೊಂಡಿದ್ರು. ಆದ್ರೆ ಇವತ್ತು ಬೆಳಗ್ಗೆಂದೂ ಕೂಡ ವಾದ ಪ್ರತಿವಾದಗಳನ್ನ ನೋಡ್ತಿರುವಂತಹ ಈ ಒಂದು ಪ್ರಜ್ವಲ್ ರೇವಣ್ಣ ಕುಟುಂಬಸ್ಥರೆಲ್ಲರೂ ಕೂಡ ಶಿಕ್ಷೆ ಎಷ್ಟಾಗಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿರುವಂತದ್ದು. ಯಾಕಂದ್ರೆ ಒಂದೊಮ್ಮೆ 10 ವರ್ಷ ಆದ್ರೆ ಅದನ್ನ ಹೇಗೆ ಮುಂದಿನ ದಿನಗಳಲ್ಲಿ ಏನು ಕಾನೂನಾತ್ಮಕ ಹೋರಾಟ ನಡೆಸಬೇಕು, ಜೀವಾವಧಿ ಶಿಕ್ಷೆ ಆದ್ರೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇವಾಗ ರೇವಣ್ಣ ಅವರ ಕುಟುಂಬಸ್ಥರು ಕೂಡ ಚರ್ಚೆ ಮಾಡ್ತಿರೋದು. ಸದ್ಯಕ್ಕೆ ಬಸವನಗುಡಿರುವಂತಹ ಅವರ ನಿವಾಸದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ತಂದೆ ರೇವಣ್ಣ ಅವರಾಗಿರ್ಬೋದು, ಜೊತೆಗೆ ಅವರ ಪತ್ನಿ ಎಲ್ಲರೂ ಕೂಡ ಮನೆಯಲ್ಲಿರುವಂತದ್ದು. ಈ ಬೆಳಗ್ಗೆಂದೂ ಕೂಡ ಪ್ರಜ್ವಲ್ ರೇವಣ್ಣರ ಕೇಸ್ನ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಪಡೆದುಕೊಳ್ತಿರುವಂತಹ ಈಗಾಗಲೇ ರೇವಣ್ಣ ಕುಟುಂಬಸ್ಥರು ಮುಂದಿನ ದಿನಗಳಲ್ಲಿ ಈಗ ಶಿಕ್ಷೆ ಪ್ರಕಟ ಆಗುತ್ತೆ ಜನಪ್ರತಿನಿಧಿಗಳ ಕೋರ್ಟ್ ಅಲ್ಲಿ. ಈ ಒಂದು ಶಿಕ್ಷೆ ಪ್ರಕಟ ಆಗ್ತಿದ್ದಂಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕಾನೂನಾತ್ಮಕವಾದ ಹೋರಾಟ ನಡೆಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡುವಂತಹ ಕೆಲಸ ಕೂಡ ಮಾಡ್ತಾರೆ. ಎಲ್ಲರೂ ಕೂಡ ಈಗ ಜನಪ್ರತಿನಿಧಿ ಕೋರ್ಟ್ ಅಲ್ಲಿ ಯಾವ ಶಿಕ್ಷೆ ಬರುತ್ತೆ, ಅಂದ್ರೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ತಾರ ಅಥವಾ ಗರಿಷ್ಠ ಮಟ್ಟದ 10 ವರ್ಷದ ಶಿಕ್ಷೆಯನ್ನು ವಿಧಿಸ್ತಾರ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಿದ್ದಾರೆ. ಒಂದು ವೇಳೆ ಈ ಒಂದು ಶಿಕ್ಷೆಯ ಪ್ರಮಾಣ ಪ್ರಕಟ ಆದ ನಂತರದಲ್ಲಿ ಇವತ್ತು ಸಂಜೆ ಹೊತ್ತಿಗೆ ರೇವಣ್ಣವರ ಕುಟುಂಬಸ್ಥರು ಹಿರಿಯ ವಕೀಲರ ಜೊತೆಗೆ ಕೂಡ ಮಾತುಕತೆಯನ್ನು ನಡೆಸಿ ಇದನ್ನ ಹೇಗೆ ಚಾಲೆಂಜ್ ಮಾಡಬೇಕು, ಜೊತೆಗೆ ಪ್ರಜ್ವಲ್ ರೇವಣ್ಣವನ್ನ ಈ ಜೈಲಿನಿಂದ ಹೇಗೆ ಹೊರ ಕರ್ಕೊಂಡ್ ಬರಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ವಕೀಲರಿಂದ ಮಾಹಿತಿ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಆದ್ರೆ ಸದ್ಯಕ್ಕೆ ಈಗ ರೇವಣ್ಣವರ ಮನೆ ಮುಂಭಾಗದಲ್ಲಿ ನೀರವ ಮೌನ ಇರುವಂತದ್ದು. ಯಾಕಂದ್ರೆ ತಮ್ಮ ಮಗನಿಗೆ ಈಗ ಏನ್ ಶಿಕ್ಷೆ ಆಗುತ್ತೆ ಅನ್ನೋ ಒಂದು ಕಳವಳ ಕೂಡ ಅವರಲ್ಲಿ ಸೃಷ್ಟಿಯಾಗಿದೆ. ಈಗಾಗಲೇ ಬೆಳಗ್ಗೆಂದೂ ಕೂಡ ಯಾರನ್ನೂ ಕೂಡ ಭೇಟಿ ಆಗ್ತಾ ಇಲ್ಲ. ಬೆಳಗ್ಗೆಂದೂ ಕೂಡ ತಮ್ಮ ಮನೆಯಲ್ಲೇ ಇರುವಂತಹ ರೇವಣ್ಣ ದಂಪತಿಗಳು ಮುಂದೆ ಏನಾಗುತ್ತೆ ಅನ್ನೋದು ಕೂಡ ಕಾದು ನೋಡ್ತಿರುವಂತದ್ದು. ಕೆಲವೊಂದಿಷ್ಟು ಹಿರಿಯ ವಕೀಲರ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಒಂದು ಶಿಕ್ಷೆ ಬಂದಂತಹ ಸಂದರ್ಭದಲ್ಲಿ ಗರಿಷ್ಠ 10 ವರ್ಷ ಬರ್ಬೋದು ಅಥವಾ ಅದಕ್ಕಿಂತ ಹೆಚ್ಚಾಗಿ ಬರ್ಬೋದು. ಒಂದೊಮ್ಮೆ ಜನಪ್ರತಿನಿಧಿ ಕೋರ್ಟ್ ಅಲ್ಲಿ ಜೀವಾವಧಿ ಶಿಕ್ಷೆ ಕೂಡ ವಿಧಿಸಬಹುದು. ಈ ಶಿಕ್ಷೆಯನ್ನ ಹೇಗೆ ಹೊರಬರಬೇಕು, ಶಿಕ್ಷೆಯಿಂದ ಹೊರಬರಬೇಕು ಅನ್ನೋದ್ರ ಬಗ್ಗೆ ಕೂಡ ಹಿರಿಯ ವಕೀಲರ ಜೊತೆಗೆ ಸಂವಾದ ಮಾಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಅವರ ತಂದೆಯಾದಂತಹ ದೇವೇಗೌಡರ ಜೊತೆಗೆ ಕೂಡ ಚರ್ಚೆಯನ್ನು ನಡೆಸಿ ಮುಂದಿನ ಕಾನೂನಾತ್ಮಕ ಹೋರಾಟವನ್ನು ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗ ಒಂದು ತೀರ್ಮಾನ ಕೂಡ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಜನಪ್ರತಿನಿಧಿ ಕೋರ್ಟ್ ಅಲ್ಲಿ ಏನು ಶಿಕ್ಷೆ ಬರುತ್ತೆ ಅನ್ನೋದನ್ನ ಕಾದು ನೋಡ್ತಿದ್ದಾರೆ. ಶ್ರೀಪಾದ್, ಒಂದೇ ನಿಮಿಷ. ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುತ್ತಪ್ಪ ರೇವಣ್ಣ ಅವರ ಮನೆಯಿಂದ, ಈ ಕಡೆ ಧ್ರುವರಾಜ್ ಕೋರ್ಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುತ್ತಪ್ಪ, ನಾವು ಗಮನಿಸ್ತಾ ಇದ್ದೀವಿ, ರೇವಣ್ಣ ದಂಪತಿ ಮನೆಯಲ್ಲಿಯೇ ಇದ್ದಾರೆ. ಏನಾಗುತ್ತೆ ಅನ್ನೋಂತ ಆತಂಕ ಅವರ ಮನೆಯಲ್ಲಿ. ಈಗ ಸದ್ಯ ಏನ್ ನಡೀತಾ ಇದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಏನಂತಂದ್ರೆ ಈಗಾಗಲೇ ಈ ಕುಟುಂಬದವರಿಗೆ ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣವಾಗಿರುವಂತಹ ನಿನ್ನೆವರೆಗೂ ಕೂಡ ನಿರಾಳವಾಗಿದ್ರು. ಆದ್ರೆ ಯಾವಾಗ ಕೋರ್ಟ್ ಈ ಒಂದು ಪ್ರಜ್ವಲ್ ರೇವಣ್ಣ ಈ ಪ್ರಕರಣದಲ್ಲಿ ದೋಷಿ ಅಂತೇಳಿ ರುಜು ಆಯ್ತು, ಆಗಿಂದನೂ ಕೂಡ ಕುಟುಂಬದ ಒಂದು ಸದಸ್ಯರಲ್ಲಿ ಸಾಕಷ್ಟು ಒಂದು ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಜೊತೆಗೆ ನಿನ್ನೆ ಶಿಕ್ಷೆ ಪ್ರಕಟ ಆಗುತ್ತೆ ಅಂತ ಅಂದುಕೊಂಡಿದ್ರು. ಆದ್ರೆ ಇವತ್ತು ಬೆಳಗ್ಗೆಂದೂ ಕೂಡ ವಾದ ಪ್ರತಿವಾದಗಳನ್ನ ನೋಡ್ತಿರುವಂತಹ ಈ ಒಂದು ಪ್ರಜ್ವಲ್ ರೇವಣ್ಣ ಕುಟುಂಬಸ್ಥರೆಲ್ಲರೂ ಕೂಡ ಶಿಕ್ಷೆ ಎಷ್ಟಾಗಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿರುವಂತದ್ದು. ಯಾಕಂದ್ರೆ ಒಂದೊಮ್ಮೆ 10 ವರ್ಷ ಆದ್ರೆ ಅದನ್ನ ಹೇಗೆ ಮುಂದಿನ ದಿನಗಳಲ್ಲಿ ಏನು ಕಾನೂನಾತ್ಮಕ ಹೋರಾಟ ನಡೆಸಬೇಕು, ಜೀವಾವಧಿ ಶಿಕ್ಷೆ ಆದ್ರೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇವಾಗ ರೇವಣ್ಣ ಅವರ ಕುಟುಂಬಸ್ಥರು ಕೂಡ ಚರ್ಚೆ ಮಾಡ್ತಿರೋದು. ಸದ್ಯಕ್ಕೆ ಬಸವನಗುಡಿರುವಂತಹ ಅವರ ನಿವಾಸದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ತಂದೆ ರೇವಣ್ಣ ಅವರಾಗಿರ್ಬೋದು, ಜೊತೆಗೆ ಅವರ ಪತ್ನಿ ಎಲ್ಲರೂ ಕೂಡ ಮನೆಯಲ್ಲಿರುವಂತದ್ದು. ಈ ಬೆಳಗ್ಗೆಂದೂ ಕೂಡ ಪ್ರಜ್ವಲ್ ರೇವಣ್ಣರ ಕೇಸ್ನ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಪಡೆದುಕೊಳ್ತಿರುವಂತಹ ಈಗಾಗಲೇ ರೇವಣ್ಣ ಕುಟುಂಬಸ್ಥರು ಮುಂದಿನ ದಿನಗಳಲ್ಲಿ ಈಗ ಶಿಕ್ಷೆ ಪ್ರಕಟ ಆಗುತ್ತೆ ಜನಪ್ರತಿನಿಧಿಗಳ ಕೋರ್ಟ್ ಅಲ್ಲಿ. ಈ ಒಂದು ಶಿಕ್ಷೆ ಪ್ರಕಟ ಆಗ್ತಿದ್ದಂಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕಾನೂನಾತ್ಮಕವಾದ ಹೋರಾಟ ನಡೆಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡುವಂತಹ ಕೆಲಸ ಕೂಡ ಮಾಡ್ತಾರೆ. ಎಲ್ಲರೂ ಕೂಡ ಈಗ ಜನಪ್ರತಿನಿಧಿ ಕೋರ್ಟ್ ಅಲ್ಲಿ ಯಾವ ಶಿಕ್ಷೆ ಬರುತ್ತೆ, ಅಂದ್ರೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ತಾರ ಅಥವಾ ಗರಿಷ್ಠ ಮಟ್ಟದ 10 ವರ್ಷದ ಶಿಕ್ಷೆಯನ್ನು ವಿಧಿಸ್ತಾರ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಿದ್ದಾರೆ. ಒಂದು ವೇಳೆ ಈ ಒಂದು ಶಿಕ್ಷೆಯ ಪ್ರಮಾಣ ಪ್ರಕಟ ಆದ ನಂತರದಲ್ಲಿ ಇವತ್ತು ಸಂಜೆ ಹೊತ್ತಿಗೆ ರೇವಣ್ಣವರ ಕುಟುಂಬಸ್ಥರು ಹಿರಿಯ ವಕೀಲರ ಜೊತೆಗೆ ಕೂಡ ಮಾತುಕತೆಯನ್ನು ನಡೆಸಿ ಇದನ್ನ ಹೇಗೆ ಚಾಲೆಂಜ್ ಮಾಡಬೇಕು, ಜೊತೆಗೆ ಪ್ರಜ್ವಲ್ ರೇವಣ್ಣವನ್ನ ಈ ಜೈಲಿನಿಂದ ಹೇಗೆ ಹೊರ ಕರ್ಕೊಂಡ್ ಬರಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ವಕೀಲರಿಂದ ಮಾಹಿತಿ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಆದ್ರೆ ಸದ್ಯಕ್ಕೆ ಈಗ ರೇವಣ್ಣವರ ಮನೆ ಮುಂಭಾಗದಲ್ಲಿ ನೀರವ
ಮೌನ ಇರುವಂತದ್ದು. ಯಾಕಂದ್ರೆ ತಮ್ಮ ಮಗನಿಗೆ ಈಗ ಏನ್ ಶಿಕ್ಷೆ ಆಗುತ್ತೆ ಅನ್ನೋ ಒಂದು ಕಳವಳ ಕೂಡ ಅವರಲ್ಲಿ ಸೃಷ್ಟಿಯಾಗಿದೆ. ಈಗಾಗಲೇ ಬೆಳಗ್ಗಿಂದೂ ಕೂಡ ಯಾರನ್ನು ಕೂಡ ಭೇಟಿ ಆಗ್ತಾ ಇಲ್ಲ. ಬೆಳಗ್ಗಿಂದೂ ಕೂಡ ತಮ್ಮ ಮನೆಯಲ್ಲೇ ಇರುವಂತಹ ರೇವಣ್ಣ ದಂಪತಿಗಳು ಮುಂದೆ ಏನಾಗುತ್ತೆ ಅನ್ನೋದು ಕೂಡ ಕಾದು ನೋಡ್ತಿರುವಂತದ್ದು. ಕೆಲವೊಂದಿಷ್ಟು ಹಿರಿಯ ವಕೀಲರ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಒಂದು ಶಿಕ್ಷೆ ಬಂದಂತ ಸಂದರ್ಭದಲ್ಲಿ ಗರಿಷ್ಠ 10 ವರ್ಷ ಬರ್ಬೋದು ಅಥವಾ ಅದಕ್ಕಿಂತ ಹೆಚ್ಚಾಗಿ ಬರ್ಬೋದು. ಒಂದೊಮ್ಮೆ ಜನಪ್ರತಿನಿಧಿ ಕೋರ್ಟ್ ಅಲ್ಲಿ ಜೀವಾವಧಿ ಶಿಕ್ಷೆ ಕೂಡ ವಿಧಿಸಬಹುದು. ಈ ಶಿಕ್ಷೆಯನ್ನ ಹೇಗೆ ಹೊರಬರಬೇಕು, ಶಿಕ್ಷೆಯಿಂದ ಹೊರಬರಬೇಕು ಅನ್ನೋದ್ರ ಬಗ್ಗೆ ಕೂಡ ಹಿರಿಯ ವಕೀಲರ ಜೊತೆಗೆ ಸಂವಾದ ಮಾಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಅವರ ತಂದೆಯಾದಂತಹ ದೇವೇಗೌಡರ ಜೊತೆಗೆ ಕೂಡ ಚರ್ಚೆಯನ್ನು ನಡೆಸಿ ಮುಂದಿನ ಕಾನೂನಾತ್ಮಕ ಹೋರಾಟವನ್ನು ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗ ಒಂದು ತೀರ್ಮಾನ ಕೂಡ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಜನಪ್ರತಿನಿಧಿ ಕೋರ್ಟ್ ಅಲ್ಲಿ ಏನು ಶಿಕ್ಷೆ ಬರುತ್ತೆ ಅನ್ನೋದನ್ನ ಕಾದ್ ನೋಡ್ತಿದ್ದಾರೆ. ಶ್ರೀಪಾದ್, ಒಂದೇ ನಿಮಿಷ. ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುತ್ತಪ್ಪ ರೇವಣ್ಣ ಅವರ ಮನೆಯಿಂದ, ಈ ಕಡೆ ಧ್ರುವರಾಜ್ ಕೋರ್ಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುತ್ತಪ್ಪ, ನಾವು ಗಮನಿಸ್ತಾ ಇದ್ದೀವಿ, ರೇವಣ್ಣ ದಂಪತಿ ಮನೆಯಲ್ಲಿಯೇ ಇದ್ದಾರೆ. ಏನಾಗುತ್ತೆ ಅನ್ನೋಂತ ಆತಂಕ ಅವರ ಮನೆಯಲ್ಲಿ. ಈಗ ಸದ್ಯ ಏನ್ ನಡೀತಾ ಇದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಏನಂತಂದ್ರೆ ಈಗಾಗಲೇ ಈ ಕುಟುಂಬದವರಿಗೆ ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣವಾಗಿರುವಂತವ್ರು ನಿನ್ನೆವರು ಕೂಡ ನಿರಾಳವಾಗಿದ್ರು. ಆದ್ರೆ ಯಾವಾಗ ಕೋರ್ಟ್ ಈ ಒಂದು ಪ್ರಜ್ವಲ್ ರೇವಣ್ಣ ಈ ಪ್ರಕರಣದಲ್ಲಿ ದೋಷಿ ಅಂತೇಳಿ ರುಜುವಾಯಿತು, ಆಗಿಂದನೂ ಕೂಡ ಕುಟುಂಬದ ಒಂದು ಸದಸ್ಯರಲ್ಲಿ ಸಾಕಷ್ಟು ಒಂದು ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಜೊತೆಗೆ ನಿನ್ನೆ ಶಿಕ್ಷೆ ಪ್ರಕಟ ಆಗುತ್ತೆ ಅಂತ ಅಂದುಕೊಂಡಿದ್ರು. ಆದ್ರೆ ಇವತ್ತು ಬೆಳಗ್ಗೆಂದೂ ಕೂಡ ವಾದ ಪ್ರತಿವಾದಗಳನ್ನ ನೋಡ್ತಿರುವಂತಹ ಈ ಒಂದು ಪ್ರಜ್ವಲ್ ರೇವಣ್ಣ ಕುಟುಂಬಸ್ಥರೆಲ್ಲರೂ ಕೂಡ ಶಿಕ್ಷೆ ಎಷ್ಟಾಗಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇರುವಂತದ್ದು. ಯಾಕಂದ್ರೆ ಒಂದೊಮ್ಮೆ 10 ವರ್ಷ ಆದ್ರೆ ಅದನ್ನ ಹೇಗೆ ಮುಂದಿನ ದಿನಗಳಲ್ಲಿ ಏನು ಕಾನೂನಾತ್ಮಕ ಹೋರಾಟ ನಡೆಸಬೇಕು, ಜೀವಾವಧಿ ಶಿಕ್ಷೆ ಆದ್ರೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇವಾಗ ರೇವಣ್ಣ ಅವರ ಕುಟುಂಬಸ್ಥರು ಕೂಡ ಚರ್ಚೆ ಮಾಡ್ತಿರೋದು. ಸದ್ಯಕ್ಕೆ ಬಸವನಗುಡಿರುವಂತಹ ಅವರ ನಿವಾಸದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ತಂದೆ ರೇವಣ್ಣ ಅವರಾಗಿರ್ಬೋದು, ಜೊತೆಗೆ ಅವರ ಪತ್ನಿ ಎಲ್ಲರೂ ಕೂಡ ಮನೆಯಲ್ಲಿ ಇರುವಂತದ್ದು. ಈ ಬೆಳಗ್ಗಿಂದನೂ ಕೂಡ ಪ್ರಜ್ವಲ್ ರೇವಣ್ಣರ ಕೇಸ್ನ ಬಗ್ಗೆ ಪಿನ್ ಟು ಪಿಂಟ್ ಮಾಹಿತಿಯನ್ನು ಪಡೆದುಕೊಳ್ತಿರುವಂತಹ ಈಗಾಗಲೇ ರೇವಣ್ಣ ಕುಟುಂಬಸ್ಥರು ಮುಂದಿನ ದಿನಗಳಲ್ಲಿ ಈಗ ಶಿಕ್ಷೆ ಪ್ರಕಟ ಆಗುತ್ತೆ ಜನಪ್ರತಿನಿಧಿಗಳ ಕೋರ್ಟ್ ಅಲ್ಲಿ. ಈ ಒಂದು ಶಿಕ್ಷೆ ಪ್ರಕಟ ಆಗ್ತಿದ್ದಂಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕಾನೂನಾತ್ಮಕವಾದ ಹೋರಾಟವನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡುವಂತಹ ಕೆಲಸ ಕೂಡ ಮಾಡ್ತಾರೆ. ಎಲ್ಲರೂ ಕೂಡ ಈಗ ಜನಪ್ರತಿನಿಧಿ ಕೋರ್ಟ್ ಅಲ್ಲಿ ಯಾವ ಶಿಕ್ಷೆ ಬರುತ್ತೆ ಅಂದ್ರೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ತಾರ ಅಥವಾ ಗರಿಷ್ಠ ಮಟ್ಟದ 10 ವರ್ಷದ ಶಿಕ್ಷೆಯನ್ನು ವಿಧಿಸ್ತಾರ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಿದ್ದಾರೆ. ಒಂದು ವೇಳೆ ಈ ಒಂದು ಶಿಕ್ಷೆಯ ಪ್ರಮಾಣ ಪ್ರಕಟ ಆದ ನಂತರದಲ್ಲಿ ಇವತ್ತು ಸಂಜೆ ಹೊತ್ತಿಗೆ ರೇವಣ್ಣವರ ಕುಟುಂಬಸ್ಥರು ಹಿರಿಯ ವಕೀಲರ ಜೊತೆಗೆ ಕೂಡ ಮಾತುಕತೆಯನ್ನು ನಡೆಸಿ ಇದನ್ನ ಹೇಗೆ ಚಾಲೆಂಜ್ ಮಾಡಬೇಕು, ಜೊತೆಗೆ ಪ್ರಜ್ವಲ್ ರೇವಣ್ಣವನ್ನ ಈ ಜೈಲಿನಿಂದ ಹೇಗೆ ಹೊರ ಕರ್ಕೊಂಡ್ ಬರಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ವಕೀಲರಿಂದ ಮಾಹಿತಿ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಆದ್ರೆ ಸದ್ಯಕ್ಕೆ ಈಗ ರೇವಣ್ಣವರ ಮನೆ ಮುಂಭಾಗದಲ್ಲಿ ನೀರವ ಮೌನ ಇರುವಂತದ್ದು. ಯಾಕಂದ್ರೆ ತಮ್ಮ ಮಗನಿಗೆ ಈಗ ಏನ್ ಶಿಕ್ಷೆ ಆಗುತ್ತೆ ಅನ್ನೋ ಒಂದು ಕಳವಳ ಕೂಡ ಅವರಲ್ಲಿ ಸೃಷ್ಟಿಯಾಗಿದೆ. ಈಗಾಗಲೇ ಬೆಳಗ್ಗಿಂದೂ ಕೂಡ ಯಾರನ್ನು ಕೂಡ ಭೇಟಿ ಆಗ್ತಾ ಇಲ್ಲ. ಬೆಳಗ್ಗಿಂದೂ ಕೂಡ ತಮ್ಮ ಮನೆಯಲ್ಲೇ ಇರುವಂತಹ ರೇವಣ್ಣ ದಂಪತಿಗಳು ಮುಂದೆ ಏನಾಗುತ್ತೆ ಅನ್ನೋದು ಕೂಡ ಕಾದು ನೋಡ್ತಿರುವಂತದ್ದು. ಕೆಲವೊಂದಿಷ್ಟು ಹಿರಿಯ ವಕೀಲರ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಒಂದು ಶಿಕ್ಷೆ ಬಂದಂತ ಸಂದರ್ಭದಲ್ಲಿ ಗರಿಷ್ಠ 10 ವರ್ಷ ಬರ್ಬೋದು ಅಥವಾ ಅದಕ್ಕಿಂತ ಹೆಚ್ಚಾಗಿ ಬರ್ಬೋದು. ಒಂದೊಮ್ಮೆ ಜನಪ್ರತಿನಿಧಿ ಕೋರ್ಟ್ ಅಲ್ಲಿ ಜೀವಾವಧಿ ಶಿಕ್ಷೆ ಕೂಡ ವಿಧಿಸಬಹುದು. ಈ ಶಿಕ್ಷೆಯನ್ನ ಹೇಗೆ ಹೊರಬರಬೇಕು, ಶಿಕ್ಷೆಯಿಂದ ಹೊರಬರಬೇಕು ಅನ್ನೋದ್ರ ಬಗ್ಗೆ ಕೂಡ ಹಿರಿಯ ವಕೀಲರ ಜೊತೆಗೆ ಸಂವಾದ ಮಾಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಅವರ ತಂದೆಯಾದಂತಹ ದೇವೇಗೌಡರ ಜೊತೆಗೆ ಕೂಡ ಚರ್ಚೆಯನ್ನು ನಡೆಸಿ ಮುಂದಿನ ಕಾನೂನಾತ್ಮಕ ಹೋರಾಟವನ್ನು ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗ ಒಂದು ತೀರ್ಮಾನ ಕೂಡ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಜನಪ್ರತಿನಿಧಿ ಕೋರ್ಟ್ ಅಲ್ಲಿ ಏನು ಶಿಕ್ಷೆ ಬರುತ್ತೆ ಅನ್ನೋದನ್ನ ಕಾದ್ ನೋಡ್ತಿದ್ದಾರೆ. ಶ್ರೀಪಾದ್, ಒಂದೇ ನಿಮಿಷ. ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುತ್ತಪ್ಪ ರೇವಣ್ಣ ಅವರ ಮನೆಯಿಂದ, ಈ ಕಡೆ ಧ್ರುವರಾಜ್ ಕೋರ್ಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುತ್ತಪ್ಪ, ನಾವು ಗಮನಿಸ್ತಾ ಇದ್ದೀವಿ, ರೇವಣ್ಣ ದಂಪತಿ ಮನೆಯಲ್ಲಿಯೇ ಇದ್ದಾರೆ. ಏನಾಗುತ್ತೆ ಅನ್ನೋಂತ ಆತಂಕ ಅವರ ಮನೆಯಲ್ಲಿ. ಈಗ ಸದ್ಯ ಏನ್ ನಡೀತಾ ಇದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಏನಂತಂದ್ರೆ ಈಗಾಗಲೇ ಈ ಕುಟುಂಬದವರಿಗೆ ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣವಾಗಿರುವಂತವ್ರು ನಿನ್ನೆವರು ಕೂಡ ನಿರಾಳವಾಗಿದ್ರು. ಆದ್ರೆ ಯಾವಾಗ ಕೋರ್ಟ್ ಈ ಒಂದು ಪ್ರಜ್ವಲ್ ರೇವಣ್ಣ ಈ ಪ್ರಕರಣದಲ್ಲಿ ದೋಷಿ ಅಂತೇಳಿ ರುಜುವಾಯಿತು, ಆಗಿಂದನೂ ಕೂಡ ಕುಟುಂಬದ ಒಂದು ಸದಸ್ಯರಲ್ಲಿ ಸಾಕಷ್ಟು ಒಂದು ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಜೊತೆಗೆ ನಿನ್ನೆ ಶಿಕ್ಷೆ ಪ್ರಕಟ ಆಗುತ್ತೆ ಅಂತ ಅಂದುಕೊಂಡಿದ್ರು. ಆದ್ರೆ ಇವತ್ತು ಬೆಳಗ್ಗೆಂದೂ ಕೂಡ ವಾದ ಪ್ರತಿವಾದಗಳನ್ನ ನೋಡ್ತಿರುವಂತಹ ಈ ಒಂದು ಪ್ರಜ್ವಲ್ ರೇವಣ್ಣ ಕುಟುಂಬಸ್ಥರೆಲ್ಲರೂ ಕೂಡ ಶಿಕ್ಷೆ ಎಷ್ಟಾಗಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇರುವಂತದ್ದು. ಯಾಕಂದ್ರೆ ಒಂದೊಮ್ಮೆ 10 ವರ್ಷ ಆದ್ರೆ ಅದನ್ನ ಹೇಗೆ ಮುಂದಿನ ದಿನಗಳಲ್ಲಿ ಏನು ಕಾನೂನಾತ್ಮಕ
ಬಗ್ಗೆ ಹೋರಾಟ ನಡೆಸಬೇಕು, ಜೀವಾವಧಿ ಶಿಕ್ಷೆ ಆದ್ರೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇವಾಗ ರೇವಣ್ಣ ಅವರ ಕುಟುಂಬಸ್ಥರು ಕೂಡ ಚರ್ಚೆ ಮಾಡ್ತಿರುವಂತ. ಸದ್ಯಕ್ಕೆ ಬಸವನಗುಡಿರುವಂತಹ ಅವರ ನಿವಾಸದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ತಂದೆ ರೇವಣ್ಣ ಅವರಾಗಿರ್ಬೋದು, ಜೊತೆಗೆ ಅವರ ಪತ್ನಿ ಎಲ್ಲರೂ ಕೂಡ ಮನೆಯಲ್ಲಿ ಇರುವಂತದ್ದು. ಈ ಬೆಳಗ್ಗಿಂದನೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಕೇಸ್ನ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಪಡೆದುಕೊಳ್ತಿರುವಂತಹ ಈಗಾಗಲೇ ರೇವಣ್ಣ ಕುಟುಂಬಸ್ಥರು ಮುಂದಿನ ದಿನಗಳಲ್ಲಿ ಈಗ ಶಿಕ್ಷೆ ಪ್ರಕಟ ಆಗತ್ತೆ, ಜನಪ್ರತಿನಿಧಿಗಳ ಕೋರ್ಟ್ ಅಲ್ಲಿ ಈ ಒಂದು ಶಿಕ್ಷೆ ಪ್ರಕಟ ಆಗ್ತಿದ್ದಂಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕಾನೂನಾತ್ಮಕವಾದ ಹೋರಾಟವನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡುವಂತಹ ಕೆಲಸ ಕೂಡ ಮಾಡ್ತಾರೆ. ಎಲ್ಲರೂ ಕೂಡ ಈಗ ಜನಪ್ರತಿನಿಧಿ ಕೋರ್ಟ್ ಅಲ್ಲಿ ಯಾವ ಶಿಕ್ಷೆ ಬರುತ್ತೆ ಅಂದ್ರೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ತಾರ ಅಥವಾ ಗರಿಷ್ಠ ಮಟ್ಟದ 10 ವರ್ಷದ ಶಿಕ್ಷೆಯನ್ನು ವಿಧಿಸ್ತಾರ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಿದ್ದಾರೆ. ಒಂದು ವೇಳೆ ಈ ಒಂದು ಶಿಕ್ಷೆಯ ಪ್ರಮಾಣ ಪ್ರಕಟ ಆದ ನಂತರದಲ್ಲಿ ಇವತ್ತು ಸಂಜೆ ಹೊತ್ತಿಗೆ ರೇವಣ್ಣ ಅವರ ಕುಟುಂಬಸ್ಥರು ಹಿರಿಯ ವಕೀಲರ ಜೊತೆಗೆ ಕೂಡ ಮಾತುಕತೆಯನ್ನು ನಡೆಸಿ ಇದನ್ನ ಹೇಗೆ ಚಾಲೆಂಜ್ ಮಾಡಬೇಕು, ಜೊತೆಗೆ ಪ್ರಜ್ವಲ್ ರೇವಣ್ಣವನ್ನ ಈ ಜೈಲಿನಿಂದ ಹೇಗೆ ಹೊರ ಕರ್ಕೊಂಡ್ ಬರಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ವಕೀಲರಿಂದ ಮಾಹಿತಿ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಆದ್ರೆ ಸದ್ಯಕ್ಕೆ ಈಗ ರೇವಣ್ಣ ಅವರ ಮನೆ ಮುಂಭಾಗದಲ್ಲಿ ನೀರವ ಮೌನ ಇರುವಂತದ್ದು. ಯಾಕಂದ್ರೆ ತಮ್ಮ ಮಗನಿಗೆ ಈಗ ಏನ್ ಶಿಕ್ಷೆ ಆಗುತ್ತೆ ಅನ್ನೋ ಒಂದು ಕಳವಳ ಕೂಡ ಅವರಲ್ಲಿ ಸೃಷ್ಟಿಯಾಗಿದೆ. ಈಗಾಗಲೇ ಬೆಳಗ್ಗೆಂದ್ರೂ ಕೂಡ ಯಾರು ಕೂಡ ಭೇಟಿ ಆಗ್ತಾ ಇಲ್ಲ. ಬೆಳಗ್ಗೆಂದ್ರೂ ಕೂಡ ತಮ್ಮ ಮನೆಯಲ್ಲೇ ಇರುವಂತಹ ರೇವಣ್ಣ ದಂಪತಿಗಳು ಮುಂದೆ ಏನಾಗುತ್ತೆ ಅನ್ನೋದು ಕೂಡ ಕಾದು ನೋಡ್ತಿರುವಂತದ್ದು. ಕೆಲವೊಂದಿಷ್ಟು ಹಿರಿಯ ವಕೀಲರ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಒಂದು ಶಿಕ್ಷೆ ಬಂದಂತಹ ಸಂದರ್ಭದಲ್ಲಿ ಗರಿಷ್ಠ 10 ವರ್ಷ ಬರಬಹುದು ಅಥವಾ ಅದಕ್ಕಿಂತ ಹೆಚ್ಚಾಗಿ ಬರಬಹುದು. ಒಂದೊಮ್ಮೆ ಜನಪ್ರತಿನಿಧಿ ಕೋರ್ಟ್ ಅಲ್ಲಿ ಜೀವಾವಧಿ ಶಿಕ್ಷೆಯನ್ನು ಕೂಡ ವಿಧಿಸಬಹುದು. ಈ ಶಿಕ್ಷೆಯನ್ನ ಹೇಗೆ ಹೊರಬರಬೇಕು, ಶಿಕ್ಷೆಯಿಂದ ಹೊರಬರಬೇಕು ಅನ್ನೋದ್ರ ಬಗ್ಗೆ ಕೂಡ ಹಿರಿಯ ವಕೀಲರ ಜೊತೆಗೆ ಸಂವಾದ ಮಾಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಅವರ ತಂದೆಯಾದಂತಹ ದೇವೇಗೌಡರ ಜೊತೆಗೆ ಕೂಡ ಚರ್ಚೆಯನ್ನು ನಡೆಸಿ ಮುಂದಿನ ಕಾನೂನಾತ್ಮಕ ಹೋರಾಟವನ್ನು ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗ ಏನು ಒಂದು ತೀರ್ಮಾನ ಕೂಡ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಜನಪ್ರತಿನಿಧಿ ಕೋರ್ಟ್ ಅಲ್ಲಿ ಏನು ಶಿಕ್ಷೆ ಬರುತ್ತೆ ಅನ್ನೋದನ್ನ ಕಾದ್ ನೋಡ್ತಿದ್ದಾರೆ. ಶ್ರೀಪಾದ್, ಒಂದೇ